IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುಜರಾತ್ ವಿರುದ್ಧ 1 ರನ್ನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೋತಿದ್ದಕ್ಕೆ ಡೇವಿಡ್ ಮಿಲ್ಲರ್ ಕಣ್ಣೀರು ಹಾಕಿದ್ದಾರೆ. DC ತಂಡ ಗೆಲ್ಲೋಕೆ ಕೊನೆಯ 2 ಎಸೆತಗಳಲ್ಲಿ 2 ರನ್ಗಳ ಅಗತ್ಯ ಇತ್ತು. ಆದರೆ 5ನೇ ಎಸೆತದಲ್ಲಿ ಮಿಲ್ಲರ್ ಚೆಂಡನ್ನು ಹೊಡೆದರೂ ಕೂಡ ಸಿಂಗಲ್ಸ್ ತೆಗೆದುಕೊಳ್ಳೋಕೆ ನಿರಾಕರಿಸಿದ್ರು. ಪ್ರಸಿದ್ಧ ಕೃಷ್ಣ ಎಸೆದ ಅಂತಿಮ ಬೌನ್ಸರ್ ಅನ್ನ ಮಿಲ್ಲರ್ ಕನೆಕ್ಟ್ ಮಾಡಲಿಲ್ಲ. ಇದರಿಂದಾಗಿ ಗುಜರಾತ್ ತಂಡ 1 ರನ್ಗಳ ಗೆಲುವನ್ನ ಸಾಧಿಸಿತ್ತು. DC ಸೋಲಿಗೆ ನಾನೇ ಕಾರಣ ಅಂತ ಮಿಲ್ಲರ್ ಕಣ್ಣೀರು ಹಾಕಿದ್ರು. ಅನಂತರ ಅಕ್ಷರ್ ಪಟೇಲ್ ಸಮಾಧಾನ ಮಾಡಿದ್ರು. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ 1 ರನ್ನ ಸೋಲಿನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ವಿಶೇಷ ದಾಖಲೆ ಬರೆದಿದೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸಲ 1 ರನ್ನಿಂದ ಸೋತ ತಂಡ ಎಂಬ ಹಣೆಪಟ್ಟಿ DC ಪಾಲಾಗಿದೆ. DC ತಂಡ ಒಟ್ಟು IPLನಲ್ಲಿ 3 ಸಲ 1 ರನ್ನಿಂದ ಪಂದ್ಯವನ್ನ ಸೋತಿದೆ. GT ವಿರುದ್ಧದ ಪಂದ್ಯದಲ್ಲಿ ನಾನ್ ಸ್ಟ್ರೈಕರ್ನಲ್ಲಿದ್ದ ಕುಲ್ದೀಪ್ ಯಾದವ್ಗೆ ಸಿಂಗಲ್ಸ್ ರನ್ ಪಡೆಯಲು ಡೇವಿಡ್ ಮಿಲ್ಲರ್ ನಿರಾಕರಿಸಿದ್ರು. ಈ ನಿರ್ಧಾರವನ್ನ ಬ್ಯಾಟಿಂಗ್ ದಿಗ್ಗಜ ಸುನಿಲ್ ಗವಾಸ್ಕರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕುಲ್ದೀಪ್ ಸ್ಟ್ರೈಕ್ ಬಿಡಬೇಕಿತ್ತು ಅಂತ ಎಲ್ಲ ಹೇಳ್ತಾರೆ. ಆದರೆ ಹಿಂದಿನ ಓವರ್ ಹಾಗೆ ಈ ಓವರ್ನಲ್ಲಿ ಮಿಲ್ಲರ್ ಹೊಡೆದ ರೀತಿಯನ್ನ ನೋಡಿದ್ರೆ ಅವರು ಗೆಲುವನ್ನ ಸಾಧಿಸಬಹುದು ಎಂಬ ನಂಬಿಕೆ ಅವರಲ್ಲಿತ್ತು. ಆದರೆ ಪ್ರಸಿದ್ಧ ಕೃಷ್ಣ ಎಸೆತ ಅತ್ಯುತ್ತಮವಾಗಿದ್ರಿಂದ ಅದು ಸಾಧ್ಯವಾಗಲಿಲ್ಲ ಅಂತ ಡೇವಿಡ್ ಮಿಲ್ಲರ್ ಅನ್ನ ಗವಾಸ್ಕರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. RCBಯ ಆಟಗಾರ ಕೃಣಾಲ್ ಪಾಂಡ್ಯ ತಮ್ಮ ವಿಭಿನ್ನ ಬೌಲಿಂಗ್ ಶೈಲಿಯಿಂದ ಚರ್ಚೆಗೆ ಗ್ರಾಸವಾಗಿದ್ದಾರೆ. CSK ವಿರುದ್ಧದ ಮ್ಯಾಚ್ ಅಲ್ಲಿ ಕೃಣಾಲ್ ಪಾಂಡ್ಯ ಬರೋಬ್ಬರಿ 126.1 ಕಿಲೋಮೀಟರ್ ವೇಗದಲ್ಲಿ ಬೌಲ್ ಮಾಡಿದ್ರು. ಇದು ಸಾಮಾನ್ಯ ಮಧ್ಯಮ ವೇಗದ ಬೌಲರ್ಗಳ ವೇಗಕ್ಕೆ ಸಮನಾಗಿತ್ತು. IPLನಲ್ಲಿ ಇದೇ ಮಾದರಿಯಲ್ಲಿ ಚೆಂಡೆಸೆದಿದ್ದ ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಮಾರ್ನಲ್ ಸ್ಯಾಮ್ಯುಯಲ್ಸ್ರನ್ನ ನಿಷೇಧ ಹೇರಲಾಗಿತ್ತು. ಇದರಂತೆ BCCI ಕೂಡ ಕೃಣಾಲ್ ಪಾಂಡ್ಯಗೂ ಕೂಡ ನಿಷೇಧ ಹೇರುತ್ತಾ ಎನ್ನುವಂತ ಚರ್ಚೆ ನಡೀತಾ ಇದೆ. ದಕ್ಷಿಣ ಆಫ್ರಿಕಾದ ದಂತಕತೆ ಅಂತಾನೆ ಕರೆಸಿಕೊಳ್ಳುವಂತ ಡೇಲ್ ಸ್ಟೇನ್ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಸೂರ್ಯವಂಶಿ ಅವರ ಬ್ಯಾಟಿಂಗ್ ಅನ್ನ ನೋಡಿದಾಗ ಬುಮ್ರಾ ಕೂಡ ಭಯಭೀತರಾದಂತೆ ಕಾಣ್ತಾ ಇತ್ತು ಎನ್ನುವಂತ ಹೇಳಿಕೆ ನೀಡಿದ್ದಾರೆ. ವೈಭವ್ ಸೂರ್ಯವಂಶಿ ಬೌಲರ್ಗಳ ಮನಸ್ಸಿನಲ್ಲಿ ಭಯವನ್ನ ಹುಟ್ಟು ಹಾಕಿದ್ದಾರೆ. ವೈಭವ್ಗೆ ಬೌಲಿಂಗ್ ಮಾಡುವಾಗ ಬುಮ್ರಾ ಅವರಂತ ದಂತಕತೆ ಕೂಡ ಹೀಗೆ ಭಾವಿಸಿರಬೇಕು. ನಾನು ಬೌಲಿಂಗ್ ನಲ್ಲಿ ತಪ್ಪು ಮಾಡಿದ್ರೆ ಈ ಹುಡುಗ ಸಿಕ್ಸರ್ಗೆ ಹೊಡೆಯುತ್ತಾನೆ ಅಂತ. ಬುಮ್ರಾ ಮುಖದಲ್ಲಿ ಬೌಲಿಂಗ್ ಮಾಡುವಾಗ ಭಯ ಕಾಣ್ತಿತ್ತು ಎಂದಿದ್ದಾರೆ. IPL 2026ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸತತ 3 ಸೋಲುಗಳಿಂದ ಸಂಕಷ್ಟದಲ್ಲಿದೆ. MS ಧೋನಿ ಕಾಲಿನ ಗಾಯದಿಂದ ಬಳಲ್ತಾ ಇದ್ದು ಇನ್ನೂ ಹಲವು ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಅವರ ಆಬ್ಸೆನ್ಸ್ ನಲ್ಲಿ CSK ಪ್ಲೇ ಆಫ್ಗೆ ಅರ್ಹತೆ ಪಡೆಯೋಕ್ಕೂ ಕೂಡ ಸಾಧ್ಯವಾಗಲ್ವಾ ಎನ್ನುವಂತ ಒತ್ತಡ ಇದೆ. ಅದು ಅಲ್ಲದೆ ಮುಂದಿನ ಪಂದ್ಯಗಳಲ್ಲಿ ಹೆಚ್ಚಿನ ಪಂದ್ಯಗಳನ್ನ ಗೆಲ್ಲಬೇಕಾದಂತ ಒತ್ತಡ ಕೂಡ ಇದೆ. ಧೋನಿಯ ಅನುಭವ ಹಾಗೆ ಫಿನಿಶಿಂಗ್ ಕೌಶಲ್ಯ ತಂಡಕ್ಕೆ ಅಗತ್ಯವಾಗಿದೆ. ಅವರ ಚೇತರಿಕೆ ವಿಳಂಬವಾಗ್ತಾ ಇದ್ದು ಡೆಲ್ಲಿ ಮತ್ತು KKR ವಿರುದ್ಧದ ಪಂದ್ಯಗಳಲ್ಲೂ ಕೂಡ ಆಡಲ್ವಾ ಎನ್ನುವಂತ ಅನುಮಾನ ಇದೆ. IPL ಟೂರ್ನಿಯ ನಡುವೆ BCCI 5 ಹೊಸ ನಿಯಮಗಳನ್ನ ಜಾರಿಗೊಳಿಸಿದೆ. ಈ ನಿಯಮಗಳ ಪ್ರಕಾರ ಮೈದಾನದಲ್ಲಿ ಹೆಚ್ಚುವರಿ ಆಟಗಾರರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಹಾಗೆ ಬೌಂಡ್ರಿ ಲೈನ್ ಹೊರಗೆ ನಿಲ್ಲುವಂತ ಆಟಗಾರರ ಸಂಖ್ಯೆಯನ್ನ ಕೂಡ ಮಿತಿಗೊಳಿಸಿದೆ. ಬೌಂಡ್ರಿ ಲೈನ್ ಹಾಗೆ LED ಜಾಹೀರಾತು ಫಲಕಗಳ ನಡುವಿನ ಜಾಗದಲ್ಲಿ ಆಟಗಾರರು ಅನಗತ್ಯವಾಗಿ ಓಡಾಡುವಂತಿಲ್ಲ. ಯಾವುದೇ ಆಟಗಾರ ಅಥವಾ ಸಿಬ್ಬಂದಿ LED ಬೋರ್ಡ್ಗಳ ಮುಂದೆ ಕುಳಿತುಕೊಳ್ಳಬಾರದು ಅಂತ ನಿಯಮವನ್ನ ಜಾರಿಗೊಳಿಸಲಾಗಿದೆ. IPLನಿಂದ ವಿರಾಮ ಪಡೆದು ಊರಿಗೆ ಬಂದಿದ್ದ ಕ್ರಿಕೆಟಿಗ ಸಂಜು ಸ್ಯಾಮ್ಸನ್ ತಮ್ಮ ಅಭಿಮಾನಿಯೊಬ್ಬರಿಗೆ ಫೋನ್ ಗಿಫ್ಟ್ ಕೊಟ್ಟಿದ್ದಾರೆ. ಪಾಲಕ್ಕಾಡ್ನಲ್ಲಿ ಅಭಿಮಾನಿಯೊಬ್ಬರು ಸೆಲ್ಫಿ ಕೇಳಿದ್ದಾರೆ. ಆಗ ಅಭಿಮಾನಿಯ ಫೋನ್ ಹಾಳಾಗಿದ್ದನ್ನ ಗಮನಿಸಿ ತಮ್ಮ ಕಾರಿನಲ್ಲಿದ್ದ ಹೊಸ ಫೋನ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. IPL 2026ರ 15ನೇ ಪಂದ್ಯದಲ್ಲಿಂದು KKR ಹಾಗೆ LSG ತಂಡಗಳು ಕೋಲ್ಕತ್ತಾದಲ್ಲಿ ಮುಖಾಮುಖಿಯಾಗಲಿವೆ. KKR ತನ್ನ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿದೆ. ಲಕ್ನೋ 2ನೇ ಗೆಲುವಿಗಾಗಿ ಕಾಯ್ತಾ ಇದೆ. ಮಳೆಯ ಸಾಧ್ಯತೆ ಇದ್ರೂ ಕೂಡ ಪಂದ್ಯ ನಡೆಯುವಂತ ವೇಳೆ ಮಳೆ ಬರುವಂತ ಸಾಧ್ಯತೆ ಕಡಿಮೆ ಇದೆ. ಇನ್ನು ಇವತ್ತಿನ ಪಂದ್ಯಕ್ಕೂ ಮುನ್ನ KKR ತಂಡಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಇಂದಿನ ಪಂದ್ಯದಲ್ಲಿ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಬೌಲಿಂಗ್ ಮಾಡುವಂತ ಸಾಧ್ಯತೆಗಳಿವೆ. ಮುಂಬೈ ಇಂಡಿಯನ್ಸ್ ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯಗಳಲ್ಲಿ ಗ್ರೀನ್ ಬೌಲಿಂಗ್ ಮಾಡಿರಲಿಲ್ಲ. ಅಲ್ಲದೆ KKR ಈ 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿತ್ತು. ಇಂದಿನ ಪಂದ್ಯದಲ್ಲಿ 25.2 ಕೋಟಿಯ ಆಟಗಾರ ಕ್ಯಾಮರೂನ್ ಗ್ರೀನ್ ಬೌಲಿಂಗ್ ಮಾಡ್ತಾರಾ ಎನ್ನುವಂತ ಕುತೂಹಲ ಕೂಡ ಇದೆ. ಇವೆಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.